ಸಿಂಹ ರಾಶಿಯವರಿಗೆ ವಿಶೇಷವಾಗಿ ನಿಮಗೆ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಜಾಸ್ತಿ ಅಂತ ಬರ್ತಾ ಇದ್ದಾವೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ದುಂದು ವೆಚ್ಚ ಮಾಡದಿರ ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡಿ ಪ್ರಯತ್ನಗಳು ಮಾಡಿ. ಮತ್ತು ಹೊಸ ಕೆಲಸ ಕಾರ್ಯಗಳಿಗೆ ಹೆಜ್ಜೆ ಹಾಕಿದಾಗ ನೀವು ಖಂಡಿತವಾಗಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಾ. ವಿಶೇಷವಾಗಿ ಪ್ರೀತಿ ವಿಶ್ವಾಸದಲ್ಲಿ ನೀವು ಗಳಿಸ್ಕೋಬಹುದು ದಕ್ಕಿಸ್ಕೋಬಹುದು ಅನ್ನುವಂಥದ್ದು ಬರ್ತಾ ಇದೆ. ಅಂತಂದರೆ ಪ್ರೀತಿ ವಿಶ್ವಾಸ ಅಂತಂದರೆ ಹೊಸ ಸ್ನೇಹದಿಂದ ಆಗಿರ್ಬೋದು ಅನ್ನುವಂಥದ್ದಲ್ಲ. ಕುಟುಂಬದಲ್ಲೂ ಕೂಡ ತಂದೆ ತಾಯಿಗಳಿಂದ ಆಗಿರುವಂತಹ ಮನಸ್ತಾಪಗಳನ್ನು ಪರಿಹಾರ ಮಾಡ್ಕೊಳ್ಬಹುದು. ಕುಟುಂಬದಲ್ಲಿ ಗಂಡ ಹೆಂಡತಿರಲ್ಲಿ ಆಗಿರುವಂತಹ ವಿರಸಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳುವಂತಹ ಶುಭ ದಿನ. ಮತ್ತು ಯಾವುದಾದ್ರೂ ಕೂಡ ನೀವು ಸಂಕಲ್ಪ ಸಿದ್ಧಿ ಇಷ್ಟ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಸಿದ್ಧಿ ಮಾಡಿಕೊಳ್ಳುವಂತಹ ದಿನ ಅನ್ನುವಂಥದ್ದು ಕೂಡ ಈ ದಿನ ಸಿಂಹ ರಾಶಿಯವರಿಗೆ ಲಭಿಸುತ್ತದೆ. ಕನ್ಯಾ ರಾಶಿಯವರಿಗೆ ಹೊಸ ಉಡುಪು ಧರಿಸೋದ್ರಿಂದ ನಿಮಗೆ ವಿಶೇಷವಾದ ಒಂದು ಮನಸ್ಸಿಗೆ ಸಂಬಂಧಪಡುವಂತಹ ಒಂದು ಉಲ್ಲಾಸ ಅನ್ನುವಂಥದ್ದು ಬರ್ತಾ ಇದೆ. ಹೊಸ ಆಭರಣಗಳು ಖರೀದಿ ಮಾಡೋದ್ರಿಂದನೂ ಕೂಡ ಒಂದು ಸಂತೋಷವಾದ ದಿನ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಆಶ್ರಮಗಳಿಗೆ ಭೇಟಿ ಕೊಡಿ. ಆಶ್ರಮಗಳಿಗೆ ಸಂಬಂಧಪಡುವಂತಹ ಯಾವುದೇ ಆಗಿರ್ಬೋದು ಗುರುಗಳನ್ನು ಭೇಟಿಯಾಗಿ ನಿಮ್ಮ ಶಕ್ತ್ಯಾನುಸಾರ ಸ್ವಲ್ಪ ದಾನ ಧರ್ಮಗಳನ್ನು ಮಾಡಿ ನೀವು ಹೊಸದನ್ನು ಹೇಗೆ ತೆಗೆದುಕೊಂಡಾಗ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋಂಥದ್ದು ಹೇಗಾಗುತ್ತೋ ಹಾಗೆ ನೀವು ದಾನ ಧರ್ಮಗಳನ್ನು ಮಾಡಿದಾಗ ಇನ್ನೊಬ್ಬರಿಗೂ ಕೂಡ ಖುಷಿ ಕೊಡೋದ್ರಿಂದ ನಿಮ್ಮಲ್ಲಿ ಇರುವಂತಹ ಲೋಪದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಮತ್ತು ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಪ್ರಯಾಣ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ನಿಮ್ಮಲ್ಲಿ ಇರುವಂತಹ ಒಂದು ಕೆಟ್ಟ ಗಳಿಗೆ ಅನ್ನುವಂಥದ್ದು ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸುಲಭ ಉಪಾಯ ಅನ್ನುವಂಥದ್ದು ಬರ್ತಾ ಇದೆ. ಸ್ವಂತದವರಿಂದನೂ ಕೂಡ ಕುಟುಂಬದವರಿಂದನೂ ಕೂಡ ಸ್ನೇಹ ವರ್ಗದವರಿಂದನೂ ಕೂಡ ಸ್ವಲ್ಪ ನಿಮಗೆ ಕಿರಿಕಿರಿ ಅನ್ನುವಂಥದ್ದು ಆಗ್ತಾಯಿದೆ. ಆದ್ರೂ ಕೂಡ ನಿಮ್ಮ ವಾಕ್ಚಾತುರ್ಯದಿಂದ ಮನಸ್ಸಿನ ಬುದ್ಧಿಬಲದಿಂದ ಎಲ್ಲವನ್ನು ಕೂಡ ಸರಿಪಡಿಸ್ಕೋಬಹುದು. ಧೈರ್ಯದಿಂದ ಇರಿ. ನಿಮ್ಮ ಸಂಕಲ್ಪ ಸಿದ್ಧಿ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಸುಲಭ ದಿನ ಅನ್ನುವಂಥದ್ದು ತಿಳಿಸ್ಕೊಡ್ಬೋದು. ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಡುವಂತಹದ್ದೇ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಬರ್ತಾ ಇದೆ. ಅಂತಂದರೆ ನಷ್ಟಪ್ರಾಪ್ತಿ ಅಂತಂದರೆ ಹಣಕಾಸು ಆಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು, ನೀವು ಕೊಟ್ಟಂತಹ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗದಿರ ನಿಮಗೆ ನೀವೇ ಯಾರು ಏನೂ ಅನ್ನೋದಿಲ್ಲ, ಬಟ್ ನಿಮಗೆ ನೀವೇ ಸ್ವಲ್ಪ ಅಜ್ಞಾನದಿಂದ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅಂತ ಬರ್ತಾ ಇದ್ದಾವೆ. ಆದ ಕಾರಣದಿಂದ ಸ್ವಲ್ಪ ಧೈರ್ಯವಾಗಿರಿ. ಇಷ್ಟ ಸಿದ್ಧಿ ಅಂತಂದರೆ ಮನೆ ದೇವರ ಮತ್ತು ಕುಲದೇವರ ಆರಾಧನೆಯನ್ನು ಸ್ವಲ್ಪ ಮಾಡಿ ನಿಮ್ಮ ಹೆಸರನ್ನು ನೀವು ಸ್ವಲ್ಪ ಸಾಧ್ಯವಾದಷ್ಟು ಮನೋಜ್ಞಾನ ಅನ್ನೋದು ಮಾಡ್ಕೊಳ್ಳಿ. ತನ್ನನ್ನು ತಾನೇ ಅರ್ಥಕೊಳ್ಳೋದಕ್ಕೋಸ್ಕರ ನಿಮ್ಮ ಮುಖವನ್ನು ನೀವೇ ಸ್ವಲ್ಪ ಸಾಧ್ಯವಾದಷ್ಟು ನೀವು ಮುಗುಳ್ನಗೆಯಿಂದ ನಿಮ್ಮ ಕನ್ನಡಿನಲ್ಲಿ ನಿಮ್ಮ ಮುಖವನ್ನು ನೀವು ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ಒಂದು ಉನ್ನತವಾದ ಸ್ಥಾನಕ್ಕೆ ಬರ್ತೀರಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.